ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಕನ್ನಡ ವ್ಯಾಕರಣ ವಿಡಿಯೋಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. ಕನ್ನಡ ವ್ಯಾಕರಣ ನನ್ನ ಒಂದು ಫೇವ್ರೆಟ್ ಟಾಪಿಕ್ ಕೂಡ. ಈ ಒಂದು ವಿಡಿಯೋದಲ್ಲಿ ನನ್ನ ಮೆಥಡ್ ಅಲ್ಲಿ ನುಡಿಗಟ್ಟುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ನುಡಿಗಟ್ಟುಗಳು ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ನುಡಿಗಟ್ಟುಗಳಿಗೆ ಏನಂತ ಕರೀತಾರೆ? ಯಾವೆಲ್ಲ ನುಡಿಗಟ್ಟುಗಳು ಇದಾವೆ? ಯಾಕೆ ಈ ನುಡಿಗಟ್ಟುಗಳನ್ನ ಭಾಷೆಯಲ್ಲಿ ಬಳಸ್ತಾರೆ? ಎಲ್ಲವನ್ನು ಕೂಡ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನುಡಿಗಟ್ಟು ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಇದನ್ನ ಇಡಿಯಮ್ಸ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಇದನ್ನ ಇಡಿಯಮ್ಸ್, ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಇಡಿಯಮ್ಸ್ ಇದಾವೆ. ಅದೇ ತರ ಕನ್ನಡದಲ್ಲೂ ಕೂಡ ಇಡಿಯಮ್ಸ್ ಇದಾವೆ. ಅವುಗಳನ್ನ ನಾವು ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಏನು ನುಡಿಗಟ್ಟುಗಳು ಅಂದ್ರೆ ಒಂದು ವಿಶೇಷ ಅರ್ಥವುಳ್ಳಂತಹ ಒಂದು ಪದ ಪುಂಜವನ್ನ ನಾವು ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಇವು ನೇರ ಅರ್ಥವನ್ನ ನಮ್ಗೆ ಕೊಡಲ್ಲ, ವಿಶೇಷವಾದಂತಹ ಅರ್ಥವನ್ನ ಕೊಡ್ತವೆ. ಅಂದ್ರ ಪದಗಳ ಸಾಮಾನ್ಯ ಅರ್ಥ ಬೇರೆ ಆದ್ರೆ ಒಳ ಅರ್ಥ ಭಿನ್ನವಾಗಿ ಇರುತ್ತೆ. ಇಂತಹ ಪದಗಳನ್ನ ನಾವು ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಏನು ನುಡಿಗಟ್ಟುಗಳು ಅಂದ್ರೆ ವಿಶೇಷ ಅರ್ಥವುಳ್ಳಂತಹ ಒಂದು ಪದಪುಂಜ. ಇವು ನೇರ ಅರ್ಥವನ್ನ ನಮ್ಗೆ ಕೊಡೋದಿಲ್ಲ, ವಿಶೇಷವಾದಂತಹ ಅರ್ಥವನ್ನ ಕೊಡ್ತವೆ. ಅಂದರೆ ಪದಗಳ ಸಾಮಾನ್ಯ ಅರ್ಥ ಒಂದಾದ್ರೆ ಒಳ ಅರ್ಥ ಭಿನ್ನವಾಗಿ ಇರುವಂತಹ ಪದಗಳನ್ನ ನಾವು ನುಡಿಗಟ್ಟುಗಳು ಅಥವಾ ಇಡಿಯಮ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಉದಾಹರಣೆಗಳ ಮೂಲಕ ಕೂಡ ತಿಳ್ಕೊಳ್ಳೋಣ ಬನ್ನಿ ಏನು ನುಡಿಗಟ್ಟುಗಳಿಗೆ. ಮೊದಲನೆಯ ಉದಾಹರಣೆ, ಕಣ್ಣಿಗೆ ಮಣ್ಣು ಎರಚು. ಏನದು? ಕಣ್ಣಿಗೆ ಮಣ್ಣು ಎರಚು. ಈ ಪದ ನಮ್ಗೆ ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? ಕಣ್ಣಲ್ಲಿ ಮಣ್ಣು ಹಾಕು, ಕಣ್ಣಿಗೆ ಮಣ್ಣನ್ನ ಎರಚು ಅನ್ನೋ ಒಂದು ಅರ್ಥ ಕೊಡುತ್ತೆ. ಆದ್ರೆ ಇದು ಸಾಮಾನ್ಯ ಅರ್ಥ. ಆದ್ರೆ ಒಳ ಅರ್ಥ ಏನು ಅಂದ್ರೆ ಮೋಸ ಮಾಡು ಅನ್ನೋ ಒಂದು ಅರ್ಥ ಕೊಡುತ್ತೆ. ನೋಡಿ, ಕಣ್ಣಿಗೆ ಮಣ್ಣು ಎರಚು ಅಂದ್ರೆ ವಿಶೇಷವಾದಂತಹ ಅರ್ಥ ಏನು ಅಂದ್ರೆ ಮೋಸ ಮಾಡು ಅನ್ನೋ ಒಂದು ಅರ್ಥ ಕೊಡುತ್ತೆ. ನೆಕ್ಸ್ಟ್, ನನ್ನ ಗೆಳೆಯ ನನಗೆ ಮಣ್ಣು ಎರಚಿದ ಅಂದ್ರೆ ಸಾಮಾನ್ಯವಾದ ಅರ್ಥ ಅವನು ಕಣ್ಣಿಗೆ ಮಣ್ಣನ್ನ ಹಾಕದ ಅಂತ ಕೊಡುತ್ತೆ. ಆದ್ರೆ ವಿಶೇಷ ಅರ್ಥ ಏನು? ನನ್ನ ಗೆಳೆಯ ನನಗೆ ಮೋಸ ಮಾಡ್ದ ಅನ್ನೋದನ್ನ ನುಡಿಗಟ್ಟಿನಲ್ಲಿ ನನ್ನ ಗೆಳೆಯ ನನಗೆ ಮಣ್ಣು ಎರಚಿದ ಅಂತ ಆಗುತ್ತೆ. ಇನ್ನೊಂದು ಉದಾಹರಣೆ, ಮೂಗು ತೂರಿಸು. ಮೂಗನ್ನ ನಾವು ತೂರ್ಸಕ್ಕೆ ಆಗಲ್ಲ, ಆದ್ರೆ ಸಾಮಾನ್ಯ ಅರ್ಥ ಮೂಗು ತೂರಿಸು ಅಂತ ಹೇಳ್ತಾ ಇದ್ರೆ, ಹಾಗಾದ್ರೆ ನುಡಿಗಟ್ಟಿನಲ್ಲಿ ವಿಶೇಷವಾದ ಅರ್ಥ ಏನು ಅಂದ್ರೆ ವಿಶೇಷವಾದ ಅರ್ಥ ಏನು ಅಂದ್ರೆ ಬೇಡದ ಕೆಲಸದಲ್ಲಿ ತಲೆ ಹಾಕದ ಅವಶ್ಯಕತೆ, ಅಥವಾ ಏನಾದ್ರೂ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅವನಿಗೆ, ಆದ್ರೂ ಕೂಡ ಅವನು ಮೂಗು ತೂರಿಸಿದ ಅಂದ್ರೆ ಬೇಡವಾದ ಕೆಲಸದಲ್ಲಿ ತಲೆ ಹಾಕಿದ ಅನ್ನೋದು ಅರ್ಥ. ನೆಕ್ಸ್ಟ್, ಕಣ್ಣಿಗೆ ಕಟ್ಟಿದಂತೆ. ಶಿಕ್ಷಕಿ ತರಗತಿಯಲ್ಲಿ ಪಾಠವನ್ನು ಕಣ್ಣಿಗೆ ಕಟ್ಟಿದಂತೆ ವಿವರಿಸಿದಳು ಅನ್ನೋ ವಾಕ್ಯದಲ್ಲಿ ನಾವು ಕಣ್ಣಿಗೆ ಕಟ್ಟೋದು ಅಂತ ಸಾಮಾನ್ಯವಾದಂತಹ ಅರ್ಥ. ಆದ್ರೆ ವಿಶೇಷವಾದ ಅರ್ಥ ಏನು? ಕಣ್ಣಿಗೆ ಕಟ್ಟಿದಂತೆ ಅಂದ್ರೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ಲು, ತುಂಬಾ ಚೆನ್ನಾಗಿ ಅರ್ಥ ಆಗುವಂಗೆ ಹೇಳಿದ್ಲು. ಶಿಕ್ಷಕಿ ನಮಗೆ ಪಾಠ ಕಣ್ಣಿಗೆ ಕಟ್ಟುವಂತೆ ಹೇಳಿದಳು, ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ಲು ಅನ್ನೋ ಒಂದು ವಿಶೇಷ ಅರ್ಥ ಕೊಡುತ್ತೆ. ಸಾಮಾನ್ಯ ಅರ್ಥ ಕಣ್ಣಿಗೆ ಕಟ್ಟೋದು, ವಿಶೇಷ ಅರ್ಥ ಸ್ಪಷ್ಟವಾಗಿ ಹೇಳುವಂತಹದ್ದು. ಇದು ಮೂರನೆಯ ಉದಾಹರಣೆ. ನೆಕ್ಸ್ಟ್ ಉದಾಹರಣೆ, ಟೋಪಿ ಹಾಕು. ಟೋಪಿ ಹಾಕು ಅಂದ್ರೆ ನಾವು ಸಾಮಾನ್ಯವಾಗಿ ಟೋಪಿಯನ್ನ ಹಾಕೋದು ಅನ್ನೋದು ಅರ್ಥ ಕೊಡುತ್ತೆ. ಆದ್ರೆ ವಿಶೇಷವಾದಂತಹ ಅರ್ಥ ಏನು ಅಂದ್ರೆ ಮೋಸ ಮಾಡು, ಮೋಸ ಮಾಡು, ಟೋಪಿ ಹಾಕ್ಬೇಡ, ಮೋಸ ಮಾಡ್ಬೇಡ, ನೀನ್ ನನ್ಗೆ ಟೋಪಿ ಹಾಕ್ಬೇಡ ಅಂದ್ರೆ ಮೋಸ ಮಾಡ್ಬೇಡ ಅನ್ನೋದು ವಿಶೇಷ ಅರ್ಥ. ನೆಕ್ಸ್ಟ್ ಪದ, ತಿರುಕನ ಕನಸು. ತಿರುಕನ ಕನಸು ಅಂದ್ರೆ ಮಲ್ಕೊಂಡಾಗ ಕನ್ಸು ಬರುತ್ತೆ. ತಿರುಕ ಒಂದು ಕನ್ಸನ್ನ ಕಾಣ್ತಾ ಇದ್ದಾನೆ ಅನ್ನೋದು ಸಾಮಾನ್ಯವಾದ ಅರ್ಥ. ಆದ್ರೆ ವಿಶೇಷವಾದ ಅರ್ಥ ಏನಂದ್ರೆ ಈಡೇರದ ಬಯಕೆ. ಅಂದ್ರೆ ಒಂದು ಬಯಕೆ ಏನಿದೆ, ಒಂದು ಆಸೆ ಇದೆ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ IAS ಆಫೀಸರ್ ಆಗ್ಬೇಕು ಅಂತ ಒಂದು ಕನ್ಸನ್ನ ಕಾಣ್ತಾ ಇದ್ದೀನಿ, ಆದ್ರೆ ಅದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಅದು ಒಂದು ತಿರುಕನ ಕನಸು, ಅಂದ್ರೆ ಈಡೇರದ ಬಯಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆರನೆಯ ಉದಾಹರಣೆ, ಮೀಸೆ ಮಣ್ಣಾಗು.
ಏನದು ಮೀಸೆ ಮಣ್ಣಾಗು. ಸಾಮಾನ್ಯವಾದ ಅರ್ಥ ಮೀಸೆಗೆ ಮಣ್ಣು ಮೆತ್ಕೊಳ್ಳುವಂತಹದ್ದು ಅಥವಾ ಮಣ್ಣು ತೆಗುಲುವಂತಹದ್ದು ಮೀಸೆಗೆ. ಆದ್ರೆ ವಿಶೇಷ ಅರ್ಥ ಏನು ಗೊತ್ತಾ, ಒಂದು ಸೋಲುವಂತಹದ್ದು, ಸೋತಿರುವಂತಹದ್ದು ಅಂತ. ಅಂದ್ರೆ ನಾನು ಅವನಿಗೆ ಮಣ್ಣು ಮೀಸೆಗೆ ಮಣ್ಣಾಗುವಂತೆ ಮಾಡಿದೆ, ಅಂದ್ರೆ ಅವನನ್ನ ನಾನು ಸೋಲುವಂತೆ ಮಾಡಿದೆ ಅನ್ನೋದು ವಿಶೇಷವಾದಂತಹ ಅರ್ಥ. ಹೀಗೆ ಸಾಮಾನ್ಯವಾದ ಅರ್ಥ ಒಂದಾದ್ರೆ ವಿಶೇಷವಾದ ಒಂದು ಅರ್ಥ ಇರುತ್ತೆ. ಅವುಗಳನ್ನೇ ನಾವು ನುಡಿಗಟ್ಟುಗಳು ಅಂತ ಹೇಳೋದು. ಇಂಗ್ಲಿಷ್ ಅಲ್ಲಿ ಇದನ್ನ ಇಡಿಯಮ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಈ ನುಡಿಗಟ್ಟುಗಳನ್ನ ನಾವು ಬಳಸ್ತೀವಿ ಅನ್ನೋದನ್ನ ಕೂಡ ನೋಡೋದಾದ್ರೆ, ಈ ನುಡಿಗಟ್ಟುಗಳನ್ನ ನಾವು ಯಾಕೆ ಬಳಸ್ತೀವಿ ಅಂದ್ರೆ ಇವು ನಮ್ಮ ಅನುಭವದ ಮೂಸೆಯಿಂದ ಬಂದಂತಹ ಪದಗಳಾಗಿವೆ. ಹಾಗೇನೆ ಇವು ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಾ ಇರ್ತವೆ. ಹಾಗೇನೆ ನಮ್ಮ ಜೀವನ ಪಾಠವನ್ನು ಕೂಡ ಇವುಗಳಲ್ಲಿ ಅಡಗಿಸಿದ್ದಾರೆ. ಜೀವನ ಪಾಠ ಕೂಡ ಈ ಒಂದು ನುಡಿಗಟ್ಟುಗಳಲ್ಲಿ ಅಡಗಿದೆ. ಬನ್ನಿ ಮತ್ತಷ್ಟು ಉದಾಹರಣೆಗಳನ್ನ ತಿಳಿಯೋಣ. ತಲೆದೂಗು ನೋಡಿ, 7ನೇ ಒಂದು ಉದಾಹರಣೆ, ತಲೆದೂಗು. ತಲೆದೂಗು ಅಂದ್ರೆ ನಾವು ಹೀಗೆ ಮಾಡ್ತೀವಿ. ಯಾವಾಗ ಮಾಡ್ತೀವಿ ತಲೆದೂಗು ಅಂದ್ರೆ, ಸಾಮಾನ್ಯವಾಗಿ ತಲೆದೂಗು ಅಂದ್ರೆ ತಲೆನೇ ಹಿಂಗೆ ಹಲ್ಲಾಡಿಸ್ದ ಅನ್ನೋದು ಸಾಮಾನ್ಯವಾದ ಅರ್ಥ. ಆದರೆ ಇದರ ವಿಶೇಷ ಅರ್ಥ ಏನು ಗೊತ್ತಾ, ಮೆಚ್ಚುಗೆ ವ್ಯಕ್ತಪಡಿಸುವುದು ಅಂತ. ನನ್ನ ಮಾತುಗಳನ್ನ ಕೇಳಿ ಅವರು ತಲೆದೂಗಿದರು ಅಂದ್ರೆ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ತಲೆದೂಗಿದರು ಅನ್ನೋದು ಸಾಮಾನ್ಯ ಅರ್ಥ. ತಲೆಯನ್ನ ಅಲ್ಲಾಡಿಸಿದ್ರು ಅನ್ನೋದು ಸಾಮಾನ್ಯವಾದ ಅರ್ಥ. ಆದ್ರೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಅನ್ನೋದು ವಿಶೇಷವಾದಂತಹ ಅರ್ಥ. ನೆಕ್ಸ್ಟ್ ಪದ ರಾಮಬಾಣ. ರಾಮಬಾಣ ನಮ್ಗೆ ಗೊತ್ತು, ರಾಮ ಬಾಣವನ್ನ ಬಿಟ್ಟ ಅಂತ. ಆದ್ರೆ ಸಾಮಾನ್ಯವಾಗಿ ರಾಮಬಾಣ ಬಿಟ್ಟ ಅನ್ನೋದು ಒಂದು ಸಾಮಾನ್ಯವಾದಂತಹ ಅರ್ಥ. ಆದ್ರೆ ವಿಶೇಷವಾದ ಅರ್ಥ ಏನ್ ಗೊತ್ತಾ, ರಾಮಬಾಣ ಅಂದ್ರೆ ಅದು ಒಂದು ಗುರಿ ತಪ್ಪದ ಬಾಣ, ಖಚಿತವಾದಂತಹ ಗುರಿ ಇರುವಂತಹ ಬಾಣ, ಗುರಿ ತಪ್ಪದೇ ಇರತಕ್ಕಂತಹ ಬಾಣ ಅನ್ನೋದು ವಿಶೇಷವಾದ ಅರ್ಥ. ರಾಮಬಾಣ ಅಂದ್ರೆ ಅದು ಒಂದು ಖಚಿತವಾದದ್ದು, ಅದು ಗುರಿಯನ್ನ ಮುಟ್ಟುತ್ತೆ ಅನ್ನೋ ಒಂದು ಖಚಿತವಾದಂತಹ ಉತ್ತರ. ನೆಕ್ಸ್ಟ್, ಇತ್ತಾಳೆ ಕಿವಿ. ನಾವು ಯಾರಾದ್ರೂ ಬಂದು ಏನಾದ್ರೂ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ರೆ ಇವನಿಗೆ ಇತ್ತಾಳೆ ಕಿವಿ ಅಂತೀವಿ ಅಥವಾ ಇವಳಿಗೆ ಇತ್ತಾಳೆ ಕಿವಿ ಅಂತೀವಿ. ಅದರ ಮೇಲಿನ ಅರ್ಥ ಏನು, ಅವನಿಗೆ ಕಿವಿ ಇತ್ತಾಳೆ ಇದೆ ಅಂತ ಅರ್ಥ ಅಲ್ಲ, ಅದು ಸಾಮಾನ್ಯವಾದ ಅರ್ಥ. ಅದರ ವಿಶೇಷ ಅರ್ಥ ಏನಂದ್ರೆ ಚಾಡಿ ಮಾತನ್ನ ಕೇಳಿಸ್ಕೊಳ್ಳುವಂತಹದ್ದು, ಅದನ್ನ ಬ್ಲೈಂಡ್ ಆಗಿ ನಂಬುವಂತಹದ್ದು. ಚಾಡಿ ಮಾತನ್ನ ಕೇಳುವವನಿಗೆ ಇತ್ತಾಳೆ ಕಿವಿಯವನು ಅಂತ ಹೇಳ್ತೀವಿ. ನೆಕ್ಸ್ಟ್, ಮತ್ತೊಂದು ಪದ ಕಣ್ಣು ಕೆಂಪಾಗು. ಕಣ್ಣು ಕೆಂಪಾಗು ಅಂದ್ರೆ ಸಾಮಾನ್ಯವಾಗಿ ನಮ್ ಕಣ್ಣು ಕೆಂಪಾಗುತ್ತೆ, ಅದರಲ್ಲಿ ಏನಿದೆ ವಿಶೇಷತೆ, ಕಣ್ಣು ಕೆಂಪಾಗು. ಆದ್ರೆ ಇದು ಸಾಮಾನ್ಯ ಅರ್ಥ. ಆದ್ರೆ ವಿಶೇಷ ಅರ್ಥ ಏನು ಗೊತ್ತಾ, ತುಂಬಾ ಕೋಪ ಮಾಡಿಕೊಂಡಿದ್ದಾನೆ ಅಂತ. ತುಂಬಾ ಕೋಪಗೊಂಡಂತಹ ಒಂದು ಸಿಚುವೇಶನ್ ಅನ್ನ, ಒಂದು ಸನ್ನಿವೇಶವನ್ನ ನಾವು ಕಣ್ಣು ಕೆಂಪಾಗು ಅಂತ ಇಲ್ಲಿ ವಿಶೇಷವಾಗಿ ಬಳಸ್ತೀವಿ. ನೆಕ್ಸ್ಟ್, ಕೈ ಕೊಡು. ಕೈ ಕೊಡು ಅಂದ್ರೆ ನಮ್ಮ ಕೈಯನ್ನ ಕೊಡೋದು ಅನ್ನೋದು ಸಾಮಾನ್ಯವಾದ ಅರ್ಥ. ಆದ್ರೆ ವಿಶೇಷವಾದ ಅರ್ಥ ಏನು ಗೊತ್ತಾ, ಕೈ ಕೊಡು ಅಂದ್ರೆ ಮೋಸ ಮಾಡು ಅನ್ನಂತಹದ್ದು. ಅವನು ನನ್ಗೆ ಕೈ ಕೊಟ್ಟ, ನನ್ಗೆ ಇವತ್ತಿನ ದಿನ ಅವನು ಪುಸ್ತಕ ಕೊಡ್ತೀನಿ ಅಂದ, ಆದ್ರೆ ಅವನು ನನ್ಗೆ ಕೈ ಕೊಟ್ಟ ಅಂದ್ರೆ ನಮ್ ಕೈಯನ್ನ ಕೊಟ್ಟ ಅಂತ ಅರ್ಥ ಅಲ್ಲ. ಕೈ ಕೊಡು ಅಂದ್ರೆ ನನ್ಗೆ ಮೋಸ ಮಾಡ್ದ, ಅವನು ಕೊಡ್ಲಿಲ್ಲ ಅನ್ನೋದು ವಿಶೇಷವಾದಂತಹ ಅರ್ಥ. ನೆಕ್ಸ್ಟ್ ಒಂದು ನುಡಿಗಟ್ಟು, ಹೊಟ್ಟೆ ಉರಿ. ಹೊಟ್ಟೆ ಉರಿ ಅಂದ್ರೆ ಏನು, ಸಾಮಾನ್ಯವಾಗಿ ಹೊಟ್ಟೆ ನಮ್ಗೆ ಬರ್ನ್ ಆಗ್ತಾ ಇದೆ ಅಥವಾ ನಮ್ಗೆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ, ಅದನ್ನ ನಾವು ಸಾಮಾನ್ಯ ಅರ್ಥದಲ್ಲಿ ತಗೊಳ್ತೀವಿ ಹೊಟ್ಟೆ ಉರಿ ಅಂದ್ರೆ. ಆದ್ರೆ ವಿಶೇಷ ಅರ್ಥ ಏನು ಗೊತ್ತಾ, ಅಸೂಯೆ ಪಡುವುದು ಅನ್ನೋದು ವಿಶೇಷವಾದಂತಹ ಅರ್ಥ. ಅಸೂಯೆ ಪಡುವಂತಹದ್ದು, ಯಾರಾದ್ರೂ ತುಂಬಾ ಚೆನ್ನಾಗಿ ಮಾಡಿದಾಗ ಅಥವಾ ಯಾರಾದ್ರೂ ಎಲ್ಲರ ಒಂದು ಮೆಚ್ಚುಗೆಯನ್ನ ಪಡ್ಕೊಂಡಾಗ ಮತ್ತೊಬ್ರು ಅದನ್ನ ನೋಡಿ ಅಸೂಯೆ ಪಟ್ಕೊಳ್ಳೋದನ್ನ ನಾವು ಹೊಟ್ಟೆ ಉರಿ ಅಂತ ಹೇಳ್ತೀವಿ ಎಲ್ಲಿ, ಒಂದು ನುಡಿಗಟ್ಟುಗಳಲ್ಲಿ. ಮುಂದಿನ ಪದ 13ನೇದು ಬೆನ್ನು ತಟ್ಟು. ಬೆನ್ನು ತಟ್ಟು ಅಂದ್ರೆ ಏನು, ಸಾಮಾನ್ಯವಾದ ಅರ್ಥದಲ್ಲಿ ಬೆನ್ನನ್ನ ತಟ್ಟೋದು ಅಂತ ಅರ್ಥ. ಇಲ್ಲಿ ವಿಶೇಷವಾದ ಅರ್ಥ ಏನಂದ್ರೆ ಪ್ರೋತ್ಸಾಹವನ್ನ ಕೊಡು ಅಂತ. ನಾವು ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದಾಗ ನಾವು ಬೆನ್ನನ್ನ ಹಿಂಗೆ ತಟ್ತೀವಿ, ಅದು ಮೇಲಿನ ಅರ್ಥ. ಆದ್ರೆ ವಿಶೇಷ ಅರ್ಥ ಏನು, ಪ್ರೋತ್ಸಾಹ ಕೊಡು ಅನ್ನೋದು ವಿಶೇಷವಾದಂತಹ ಅರ್ಥ ಆಗುತ್ತೆ. ನೆಕ್ಸ್ಟ್,
ನಾಲಿಗೆ ಹರಿಬಿಡು. ನಾಲಿಗೆ ಹರಿಬಿಡು ಅಂದ್ರೆ ಏನ್ ಗೊತ್ತಾ? ನಾಲಿಗೆನ ಉದ್ದ ಮಾಡು ಅಂತ ಸಾಮಾನ್ಯವಾದ ಅರ್ಥ. ನಾಲಿಗೆ ಹರಿಬಿಡು ಅಂದ್ರೆ ನಾಲಿಗೆನ ಉದ್ದ ಮಾಡು ಅನ್ನೋದು ಸಾಮಾನ್ಯವಾದ ಅರ್ಥ. ಆದ್ರೆ ವಿಶೇಷ ಅರ್ಥ ಏನು ಗೊತ್ತಾ? ಯದ್ವ ತದ್ವ ಮಾತಾಡು ಅಂತ. ಒಂದು ಹೋಲ್ಡ್ ಇಲ್ಲ, ಮನ್ಸಿಗೆ ಬಂದಿದ್ದೆಲ್ಲ ಮಾತಾಡು, ಯದ್ವ ತದ್ವ ಮಾತಾಡು ಅನ್ನೋದನ್ನ ನಾವು ನಾಲಿಗೆ ಹರಿಬಿಡು ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಒಂದು ನುಡಿಗಟ್ಟು 15ನೇದು ಹೊಟ್ಟೆ ಮೇಲೆ ಒಡೆ. 15ನೆಯ ನುಡಿಗಟ್ಟು ಏನು? ಹೊಟ್ಟೆ ಮೇಲೆ ಒಡೆ. ಸಾಮಾನ್ಯ ಅರ್ಥದಲ್ಲಿ ಹೊಟ್ಟೆ ಮೇಲೆ ಅವನು ಒಡೆದ ಅಂತ ಅರ್ಥ ಆಗುತ್ತೆ. ಆದ್ರೆ ವಿಶೇಷ ಅರ್ಥ ಏನು ಗೊತ್ತಾ? ಅವರ ಒಂದು ಜೀವನೋಪಾಯವನ್ನ ಕಸಿದುಕೊಂಡ ಅನ್ನೋದು. ಯಾರೋ ಒಬ್ರು ಏನೋ ಕೆಲಸ ಮಾಡ್ತಿದ್ದಾರೆ, ಅವರನ್ನ ಓಡಿಸಿ ಆ ಜಾಗದಲ್ಲಿ ಇವನ್ ಕೆಲಸ ಮಾಡ್ತಿದ್ದಾನೆ. ಆದ್ರೆ ಅವ್ರಿಗೆ ಅದು ಜೀವನೋಪಾಯ ಆಗಿರುತ್ತೆ, ಅದರಿಂದ ಅವ್ರ ಜೀವನ ನಡೀತಾ ಇರುತ್ತೆ. ಆದ್ರೆ ಅವರಿಂದ ಕಸಿದುಕೊಂಡಂತಹ ಒಂದು ಸಂದರ್ಭನ ನಾವು ಅವರ ಹೊಟ್ಟೆ ಮೇಲೆ ಒಡೆದ ಅಂತ, ಅವರ ಜೀವನೋಪಾಯವನ್ನ ಕಸಿದುಕೊಂಡ ಅಂತ. ಸಾಮಾನ್ಯ ಅರ್ಥದಲ್ಲಿ ಹೊಟ್ಟೆ ಮೇಲೆ ಒಡೆದ, ವಿಶೇಷ ಅರ್ಥ ಅವರ ಜೀವನೋಪಾಯವನ್ನ ಕಸಿದುಕೊಂಡ ಅನ್ನೋ ಅರ್ಥ ಕೊಡುತ್ತೆ. ಇನ್ನು ಮುಂದಿನ ಉದಾಹರಣೆ ಪಲ್ಲವಿ ಹಾಡು. ನಾವು ಹಾಡಾಡುವಾಗ ಪಲ್ಲವಿ ಹಾಡು ಅಂದ್ರೆ ಏನು? ಪುನಃ ಹಾಡು, ಮತ್ತೆ ಹಾಡು, ಹೇಳಿದ್ದನ್ನ ಮತ್ತೆ ಹೇಳು ಅಂತ ಹೇಳ್ತೀವಿ. ನಾವು ಫ್ರೆಂಡ್ಸ್ ಯಾರಾದ್ರೂ ಹೇಳಿದ್ದನ್ನೇ ಹೇಳ್ತಾ ಇದ್ರೆ, ಅಯ್ಯೋ ಸುಮ್ನೆ ಇರಪ್ಪ ಪಲ್ಲವಿ ಹಾಡ್ಬೇಡ ಅಂತೀವಿ. ಅಂದ್ರೆ ಹೇಳಿದ್ದನ್ನೇ ಮತ್ತೆ ಹೇಳ್ಬೇಡ ಅನ್ನೋದು ಒಳಗಿನ ಅರ್ಥ. ಹೇಳಿದ್ದನ್ನೇ ಮತ್ತೆ ಹೇಳು ಅನ್ನೋದು ಅರ್ಥ. ಪಲ್ಲವಿ ಹಾಡು ಅಂದ್ರೆ ಹೇಳಿದ್ದನ್ನ ಮತ್ತೆ ಹೇಳು ಅನ್ನೋದು ವಿಶೇಷ ಅರ್ಥ. ನೆಕ್ಸ್ಟ್ ಪಾಠ ಕಲಿಸು. ನಾನು ಅವನಿಗೆ ಪಾಠ ಕಲಿಸ್ತೀನಿ. ಪಾಠ ಕಲಿಸು ಅಂದ್ರೆ ಏನಂದ್ರೆ ಅವನಿಗೆ ಬುದ್ಧಿ ಕಲಿಸು. ಅವನ್ ನನ್ಗೆ ಹಿಂಗ್ ಮಾಡ್ದ ಅಲ್ವಾ, ನಾನು ಅವನಿಗೆ ಪಾಠ ಕಲಿಸ್ತೀನಿ ಅನ್ನೋದು. ಪಾಠ ಕಲಿಸು ಅಂದ್ರೆ ಸಾಮಾನ್ಯವಾಗಿ ಓದುವುದು ಅಥವಾ ಅವನಿಗೆ ಟೀಚ್ ಮಾಡುವಂತಹದ್ದು ಸಾಮಾನ್ಯ ಅರ್ಥ. ಆದ್ರೆ ವಿಶೇಷ ಅರ್ಥ ಏನು ಅದು ಅಂದ್ರೆ ಪಾಠ ಕಲಿಸು ಅಂದ್ರೆ ಅವನಿಗೆ ಬುದ್ಧಿಯನ್ನ ಕಲಿಸು ಅನ್ನೋ ಅರ್ಥ ಕೊಡುತ್ತೆ. ಈ ರೀತಿ ನುಡಿಗಟ್ಟುಗಳು ಸಾಮಾನ್ಯ ಅರ್ಥ ಒಂದಾದ್ರೆ ಆ ವಿಶೇಷ ಅರ್ಥ ಮತ್ತೊಂದಿರುತ್ತೆ, ಭಿನ್ನವಾಗಿ ಇರುತ್ತೆ. ನೆಕ್ಸ್ಟ್ ಪಾದರಸ. ಆ ಹುಡುಗ ಬಿಡಪ್ಪ ಅವನು ಪಾದರಸ ಅಂತೀವಿ ನಾವು. ಪಾದರಸ ಅಂದ್ರೆ ಏನು? ಪಾದರಸ ನಮ್ಗೆ ಗೊತ್ತು, ಅದು ಸುಲಲಿತವಾಗಿ ಹರಿಯುತ್ತೆ. ಹಾಗೇನೆ ಅದು ಅದರ ಆಕಾರ ಯಾವ ಆಕಾರಕ್ಕೆ ಬೇಕಾದ್ರೂ ಅದು ಪಡ್ಕೊಳ್ಳುತ್ತೆ. ಇಲ್ಲಿ ಪಾದರಸ ಅಂದ್ರೆ ಏನು ಗೊತ್ತಾ? ಇಲ್ಲಿ ಪಾದರಸ ಅಂದಾಗ ಅದು ಒಂದು ಸೈಂಟಿಫಿಕ್ ಆಗಿ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ನುಡಿಗಟ್ಟಲ್ಲಿ ನಾವು ಪಾದರಸ ಅಂದ್ರೆ ಚುರುಕಾದ ಬುದ್ಧಿಯವನು, ತುಂಬಾ ಚುರುಕಿದ್ದಾನೆ ಹುಡುಗ, ತುಂಬಾ ಕ್ಲವರ್ ಇದ್ದಾನೆ ಅನ್ನೋ ಒಂದು ವಿಶೇಷ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಪಾರಾಯಣ ಮಾಡು. ನಾವು ನೋಡ್ಬೋದು ರಾಮಾಯಣ ಮಹಾಭಾರತ ಪಾರಾಯಣ ಮಾಡ್ತಾ ಇದ್ದಾರೆ. ಸುಮ್ನೆ ಇರಪ್ಪ ನೀನು ಪಾರಾಯಣ ಮಾಡ್ಬೇಡ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಗೆಳೆಯರ ಜೊತೆ ಸೇರಿದಾಗ ಸುಮ್ನೆ ಇರಮ್ಮ ನೀನು ಪಾರಾಯಣ ಮಾಡ್ಬೇಡ ಅಂದ್ರೆ ಹೇಳಿದ್ದನ್ನ ಮತ್ತೆ ಹೇಳ್ಬೇಡ ಅನ್ನೋ ವಿಶೇಷ ಅರ್ಥ ಕೊಡುತ್ತೆ ನಮ್ಗೆ. ಸಾಮಾನ್ಯವಾದ ಅನ್ನೋ ಅರ್ಥ ಕೊಡುತ್ತೆ, ಅಥವಾ ರಾಮಾಯಣ ಮಹಾಭಾರತವನ್ನ ಹೇಳ್ತಾ ಇದ್ದಾರೆ ಅನ್ನೋ ಅರ್ಥ ಕೊಡುತ್ತೆ. ವಿಶೇಷ ಅರ್ಥ ಏನು ಅಂದ್ರೆ ಹೇಳಿದ್ದನ್ನೇ ಮತ್ತೆ ಹೇಳ್ಬೇಡ. ಯಾಕೆ ರಾಮಾಯಣ ಮಹಾಭಾರತ ಪುನಃ ಪುನಃ ನಾವು ಓದ್ತಾ ಇರ್ತೀವಿ, ಪುನಃ ಪುನಃ ನಾವು ಅದನ್ನ ಅರ್ಥ ಮಾಡ್ಕೊಳಕ್ ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕೆ ನೀನೇನ್ ಮಾಡು, ಅದನ್ನ ಅಲ್ಲಿಗೆ ನಿಲ್ಲಿಸು, ಮತ್ತೆ ಮತ್ತೆ ಹೇಳ್ಬೇಡ ಅನ್ನೋ ಒಂದು ನಮ್ಗೆ ಒಳ ಅರ್ಥ ಅಥವಾ ವಿಶೇಷ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಪಿತ್ತ ತಲೆಗೇರು. ಇವು ನುಡಿಗಟ್ಟನ್ನ ಕೂಡ ಹೇಳ್ತಾರೆ. ಪಿತ್ತ ತಲೆಗೇರಿದೆ ಅವನಿಗೆ ಅಂದ್ರೆ ಅವನು ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದಾನೆ, ಅವನಿಗೆ ಅತಿ ಕೋಪ ಬಂದಿದೆ ಅನ್ನೋದು ಒಂದು ವಿಶೇಷ ಅರ್ಥ ಕೊಡುತ್ತೆ. ಮತ್ತೊಂದು ಪದ 21ನೇದು ಪೀಕಲಾಟ. ಈ ನುಡಿಗಟ್ಟಿನ ಅರ್ಥ ಏನು? ಒಂದು ಪೀಕಲಾಟ ಅಂದಾಗ ನಾವು ಏನೋ ಇಬ್ರು ಗೆಳೆಯರು ಜಗಳ ಮಾಡ್ತಾ ಇರ್ತಾರೆ, ಮಧ್ಯೆ ಯಾರಾದ್ರೂ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂದ್ರೆ ಅದು ಒಂದು ಇಕ್ಕಟ್ಟಿನ ಸ್ಥಿತಿ ಆಗಿರುತ್ತೆ. ಇಕ್ಕಟ್ಟಿನ ಸ್ಥಿತಿಯನ್ನೇ ನಾವಿಲ್ಲಿ ವಿಶೇಷ ಅರ್ಥ ಕೊಡುವಂತಹದ್ದು ಪೀಕಲಾಟ ಅನ್ನೋ ಒಂದು ನುಡಿಗಟ್ಟಿಗೆ. ಪೀಕಲಾಟ ಅಂದ್ರೆ ಇಬ್ರು ಜಗಳ ಆಡ್ತಾ ಇದ್ದಾರೆ ಅವರಿಬ್ರು ಅನ್ನೋದು ಒಂದು ಸನ್ನಿವೇಶ ನಮ್ಗೆ ಹೇಳುತ್ತೆ ಸಾಮಾನ್ಯ ಅರ್ಥ. ಆದ್ರೆ ವಿಶೇಷ ಅರ್ಥ ಏನಂದ್ರೆ ಇಕ್ಕಟ್ಟಿನ ಪರಿಸ್ಥಿತಿ ಅನ್ನೋದು ನಮ್ಗೆ ಕೊಡುತ್ತೆ. ಹೀಗೆ ಆ ನುಡಿಗಟ್ಟುಗಳು ವಿಶೇಷವಾದಂತಹ ಅರ್ಥವನ್ನ ಕೊಡ್ತವೆ. ಇನ್ನು ನೆಕ್ಸ್ಟ್ ನಾವು ಒಂದ್ ಕಡೆ ಕೂತ್ಕೊಂಡಾಗ ಯಾರಾದ್ರೂ ಏನಾದ್ರೂ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ, ಸುಮ್ನೆ ಇರಪ್ಪ ಪೀಠಿಕೆ ಹಾಕ್ಬೇಡ ಅಂತೀವಿ. ಪೀಠಿಕೆ ಅಂದ್ರೆ
ಪೀಠಿಕೆ ಅಂದ್ರೆ ನಮ್ಗೆ ಒಂದು ಇಂಟ್ರಡಕ್ಷನ್, ಆರಂಭಿಸು, ನಿನ್ ಪೀಠಿಕೆ ಹಾಕು, ಆರಂಭಿಸು ಅಂತ ಅರ್ಥ ಕೊಡುತ್ತೆ. ಇನ್ನು ನೆಕ್ಸ್ಟ್ ನಾವು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಪುಂಗಿ ಊದು ಅಂತ ಹೇಳ್ತೀವಿ. ಪುಂಗಿ ಊದು ಅಂದ್ರೆ ಏನು ಗೊತ್ತಾ? ಪುಂಗಿ ಅಂದ್ರೆ ನಾವು ಪುಂಗಿಯನ್ನ ಊದ್ತೀವಿ, ಅದರಿಂದ ಒಂದು ಶಬ್ದ ಬರುತ್ತೆ, ಅದು ಮೇಲಿನ ಅರ್ಥ. ಆದ್ರೆ ಇಲ್ಲಿ ನಾವು ನುಡಿಗಟ್ಟುಗಳಲ್ಲಿ ತಗೊಂಡಾಗ ಮರಳು ಮಾಡ್ತಾ ಇದ್ದಾನೆ, ಅವನು ಪುಂಗಿ ಊದ್ತಿದ್ದಾನೆ, ಅವರನ್ನ ಒಂದು ಮಾಯೆಯಲ್ಲಿ ಮುಳುಗಿಸ್ತಾ ಇದ್ದಾನೆ, ಪ್ರಭಾವ ಬೀರ್ತಾ ಇದ್ದಾನೆ ಅನ್ನೋ ಒಂದು ವಿಶೇಷ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಪುಕ್ಕ ಕತ್ತರಿಸು. ನಾವು ತುಂಬಾ ಏನಾದ್ರೂ ಔಟ್ ಆಫ್ ಕಂಟ್ರೋಲ್ ಇದ್ರೆ ನಾನು ಅವನ್ ಪುಕ್ಕ ಕತ್ತರಿಸ್ತೀನಿ ಅಂತ ಹೇಳ್ತೀನಿ. ಪುಕ್ಕ ಕತ್ತರಿಸು ಅನ್ನೋದು ಪುಕ್ಕನ ಕಟ್ ಮಾಡು ಅನ್ನೋದು ಮೇಲಿನ ಅರ್ಥ. ಆದ್ರೆ ಇದರ ಒಳ ಅರ್ಥ ಅಥವಾ ವಿಶೇಷ ಅರ್ಥ ಏನಂದ್ರೆ ಗರ್ವ ಕತ್ತರಿಸು ಅನ್ನುವಂತಹದ್ದು, ಗರ್ವ ಇಳಿಸು ಅವನಿಗೆ ಅನ್ನೋದು. ಪುಕ್ಕ ಕತ್ತರಿಸು ಅಂದ್ರೆ ಗರ್ವವನ್ನ ಅವನಿಗೆ ಇಳಿಸು. ಅಥವಾ ನೆಕ್ಸ್ಟ್ ಪುರಾಣ ತೆಗಿಬೇಡ, ಸುಮ್ನೆ ಇರೋ ಮಾರಾಯ, ಸುಮ್ನೆ ಪುರಾಣ ತೆಗಿತೀಯಾ ಅಂತೀವಿ ನಾವು ಸಾಮಾನ್ಯವಾಗಿ. ಆದ್ರೆ ಈ ಒಂದು ನುಡಿಗಟ್ಟಿನ ಸಾಮಾನ್ಯವಾದ ಅರ್ಥ ಪುರಾಣ ತೆಗೆಯೋದು ಅಂದ್ರೆ ಪುರಾಣಗಳನ್ನ ಹೇಳೋದು ಅಂತ ಅರ್ಥ. ಆದ್ರೆ ಇಲ್ಲಿ ವಿಶೇಷವಾದ ಅರ್ಥ, ನುಡಿಗಟ್ಟಿನ ಅರ್ಥ ಏನಂದ್ರೆ ಹಳೆ ವಿಚಾರವನ್ನ ಮತ್ತೆ ಮತ್ತೆ ಕೆದಕ್ಬೇಡ ಅನ್ನೋ ಅರ್ಥ. ಹಳೆ ವಿಚಾರಗಳನ್ನ ನೀನ್ ಮತ್ತೆ ಮತ್ತೆ ಕೆದಕ್ಬೇಡ ಅನ್ನೋ ಅರ್ಥ. ಪುರಾಣ ತೆಗಿಬೇಡ, ಹಳೆ ವಿಚಾರಗಳನ್ನ ಮತ್ತೆ ತೆಗಿಬೇಡ ಅನ್ನೋ ವಿಶೇಷ ಅರ್ಥ ನಮ್ಗೆ ಕೊಡುತ್ತೆ. ನೆಕ್ಸ್ಟ್ ಪುಸ್ತಕದ ಬದನೆಕಾಯಿ. ಅವನೊಬ್ಬ ಪುಸ್ತಕದ ಬದನೆಕಾಯಿ ಬಿಡಪ್ಪ ಅಂತಾರೆ. ಹಾಗಾದ್ರೆ ಏನು ಈ ನುಡಿಗಟ್ಟಿನ ಒಂದು ವಿಶೇಷ ಅರ್ಥ? ಪುಸ್ತಕದ ಬದನೆಕಾಯಿ ಅಂದ್ರೆ ಅವನು ತುಂಬಾ ಓದ್ತಾ ಇರ್ತಾನೆ, ಯಾವಾಗೂ ಓದ್ತಾ ಇರ್ತಾನೆ, ಆದ್ರೆ ಅನುಭವಕ್ಕೆ ಬಾರದ್ದು ಅಂತ, ಅದನ್ನ ಅವನು ನಿಜವಾದ ಜೀವನಕ್ಕೆ ಅಳವಡಿಸ್ಕೊಳ್ಳಲ್ಲ. ಅವನು ಓದ್ತಾ ಇರ್ತಾನೆ, ಆದ್ರೆ ಅದನ್ನ ಅನುಭವಕ್ಕೆ ತಗೊಳ್ಳಲ್ಲ. ಅವನು ಅನುಭವಕ್ಕೆ ಬಾರದ ವಿಷಯಗಳನ್ನ ನಾವು ಏನಂತೀವಿ ಅಂದ್ರೆ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತೂ ಒಂದು ಹೇಳ್ತೀವಿ, ಈ ತರದ್ದೇ ಇನ್ನೊಂದು ನುಡಿಗಟ್ಟು ಕೂಡ ಇದೆ. ಏನಂದ್ರೆ ಪುಸ್ತಕದ ಹುಳು. ಅವ್ನು ನನ್ ಗೆಳೆಯ ಇದಾನಲ್ಲ, ಅವನು ಪುಸ್ತಕದ ಹುಳು ಅಂತೀವಿ. ಪುಸ್ತಕದ ಹುಳು ಅಂದ್ರೆ ಸದಾಕಾಲ ಓದ್ತಾ ಇರ್ತಾನೆ, ಆದ್ರೆ ವ್ಯವಹಾರ ಜ್ಞಾನ ಇರೋದಿಲ್ಲ ಅವನಿಗೆ. ಯಾವಾಗೂ ಓದ್ತಾ ಇರ್ತಾನೆ, ಬರೀತಾ ಇರ್ತಾನೆ, ಯಾವಾಗೂ ಪುಸ್ತಕದಲ್ಲೇ ಮುಳುಗಿರ್ತಾನೆ, ಆದ್ರೆ ವ್ಯವಹಾರದ ಜ್ಞಾನ ಅವನಿಗೆ ಇರೋದಿಲ್ಲ ಅನ್ನೋದನ್ನ ಪುಸ್ತಕದ ಹುಳು ಅಂತ ಹೇಳ್ತೀವಿ. ಇನ್ನು ಸಾಮಾನ್ಯವಾಗಿ ನಾವು ನಮ್ಮ ಬ್ರಾಹ್ಮಣರು ಗೆಳೆಯರಿದ್ದಾಗ ಅವನು ಒಬ್ಬ ಪುಲ್ಚಾರು ಅಂತೀವಿ. ಅವನು ಪುಲ್ಚಾರು ಬಿಡು ಅಂತ. ಪುಲ್ಚಾರು ಅಂತ ನಾವ್ ಯಾಕೆ ಬಳಸ್ತೀವಿ? ಏನು ಈ ಒಂದು ನುಡಿಗಟ್ಟಿನ ಒಂದು ಅರ್ಥ ಏನು, ವಿಶೇಷ ಅರ್ಥ ಏನು ಅಂದ್ರೆ ಸಾತ್ವಿಕ ಆಹಾರ ತಗೊಳ್ಳುವಂತಹವರು, ಸಾಮಾನ್ಯವಾದ ಊಟವನ್ನ ಆಹಾರವನ್ನ ಸೇವಿಸುವಂತಹವರು ಅನ್ನೋದು ಅರ್ಥ, ವಿಶೇಷವಾದಂತಹ ಅರ್ಥ. ನೆಕ್ಸ್ಟ್ ಪೂಜೆ ಮಾಡಿದ್ರೆ ಸಾಮಾನ್ಯವಾಗಿ ಏನ್ ಅರ್ಥ ಬರುತ್ತೆ? ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಯನ್ನ ಮಾಡು ಅನ್ನೋ ಒಂದು ಅರ್ಥ ನಮ್ಗೆ ಕೊಡುತ್ತೆ, ಅಥವಾ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡು ಅನ್ನೋ ಸಾಮಾನ್ಯ ಅರ್ಥ ಕೊಡುತ್ತೆ. ಆದ್ರೆ ಇಲ್ಲಿ ವಿಶೇಷವಾದಂತಹ ಅರ್ಥ ಏನು ಅಂದ್ರೆ ಹೊಗಳು ಅಂತ ಅರ್ಥ ಕೊಡುತ್ತೆ. ಹೊಗಳು ಅಥವಾ ಇನ್ನೇನ ಅರ್ಥ ಕೊಡುತ್ತೆ? ಆ ಒಂದು ಪೂಜೆ ಮಾಡೋದ್ರೆ ಅವನಿಗೆ ಒಂದು ಬುದ್ಧಿಯನ್ನ ಕಲಿಸು ಅನ್ನೋ ಅರ್ಥ ಕೂಡ ಕೊಡುತ್ತೆ. ಕಡೆಯದು 30ನೆಯ ಒಂದು ನುಡಿಗಟ್ಟು ಅಂದ್ರೆ ಬೆನ್ನು ಹತ್ತು. ಬೆನ್ನ ಮೇಲೆ ಹತ್ಕೊಳಕ್ ಆಗಲ್ಲ. ಬೆನ್ನು ಹತ್ತು ಅಂದ್ರೆ ಬೆನ್ನ ಮೇಲೆ ಹತ್ಕೊಳಕ್ ಆಗಲ್ಲ. ಆದ್ರೆ ವಿಶೇಷ ಅರ್ಥ ಏನು ಅಂದ್ರೆ ಹಿಂಬಾಲಿಸು, ಗುರುಗಳ ಬೆನ್ನು ಹತ್ತು ಅಂದ್ರೆ ಗುರುಗಳ ಮಾರ್ಗದರ್ಶನವನ್ನ ತಗೋ, ಅವರನ್ನ ಹಿಂಬಾಲಿಸು, ಅವರಿಂದ ಕಲಿಯೋದು ತುಂಬಾ ಇರುತ್ತೆ ಅನ್ನೋ ಒಂದು ವಿಷಯವನ್ನ ನಮ್ಗೆ ವಿಶೇಷವಾದಂತಹ ಅರ್ಥವನ್ನ ಕೊಡ್ತಾ ಇರುತ್ತೆ. ಹೀಗೆ ಕನ್ನಡದಲ್ಲಿ ಸಾಕಷ್ಟು ನುಡಿಗಟ್ಟುಗಳು ಇದಾವೆ. ಇಂತಹ ನುಡಿಗಟ್ಟುಗಳು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬಳಸ್ಕೊಂಡಾಗ ನಮ್ಮ ಭಾಷೆ ಮತ್ತಷ್ಟು ಸೊಗಸಾಗಿ ಇರುತ್ತೆ, ಮತ್ತಷ್ಟು ಒಂದು ಹೋಲ್ಡ್ ಆಗಿರುತ್ತೆ, ಮತ್ತಷ್ಟು ಕೇಳಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಭಾಷೆಯ ಸೊಗಸು ಅಂದ ಕೂಡ ಹೆಚ್ಚಾಗುತ್ತೆ. ಹೀಗೆ ಒಗಟುಗಳು ಅನುಭವದ ಆಗಿದಾವೆ, ಸಂಸ್ಕೃತಿಯ ಮಾತುಗಳಾಗಿದ್ದಾವೆ, ಹಾಗೇನೆ ಜೀವನ ಪಾಠಗಳು ಕೂಡ ಆಗಿದ್ದಾವೆ. ಯಾವು? ಈ ನುಡಿಗಟ್ಟುಗಳು. ನೋಡಿದ್ರಲ್ವಾ? ಈ ನುಡಿಗಟ್ಟುಗಳನ್ನ ಇಂಗ್ಲಿಷ್ ಅಲ್ಲಿ ಇಡಿಯಮ್ಸ್ ಅಂತ ಹೇಳ್ತಾರೆ. ಇವುಗಳು ಸಾಮಾನ್ಯ ಅರ್ಥ ಒಂದು ಕೊಟ್ರೆ ವಿಶೇಷ ಅರ್ಥ ಇನ್ನೊಂದು ಕೊಡ್ತಾ ಇರುತ್ತೆ, ಭಿನ್ನವಾಗಿ ಇರುತ್ತೆ. ಇವುಗಳನ್ನ ನಾವು ನುಡಿಗಟ್ಟುಗಳು ಅಂತ ಹೇಳ್ತೀವಿ. ನೋಡಿದ್ರಲ್ಲ, ನುಡಿಗಟ್ಟುಗಳು ಅಂದ್ರೆ ಏನು, ಹಾಗೆ ಈ ನುಡಿಗಟ್ಟುಗಳನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಈ ನುಡಿಗಟ್ಟುಗಳು ಯಾವ್ಯಾವು, ಇವುಗಳ ಭಿನ್ನ ಅರ್ಥ ಏನು, ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಂಡಿದೀವಿ.
ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಯಾರಿಗೆ ಕನ್ನಡ ವ್ಯಾಕರಣ ಅವಶ್ಯಕತೆ ಇದೆ, ಕಲಿತಾ ಇರ್ತಾರೆ, ಅವಶ್ಯಕತೆ ಇರೋರಿಗೆ ತಪ್ಪದೆ ವಿಡಿಯೋವನ್ನ ಶೇರ್ ಮಾಡಿ. ಅವರು ಕೂಡ ನಮ್ಮ ಕನ್ನಡ ಭಾಷೆಯ ಸೊಗಸನ್ನ ಸವಿಲಿ ಅನ್ನೋದು ನನ್ನ ಈ ಒಂದು ವಿಡಿಯೋನ ಉದ್ದೇಶ. ಮತ್ತೊಂದು ಕನ್ನಡ ವ್ಯಾಕರಣ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಟಾಪಿಕ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.